ಹಗರಣದ ಕೋಟಿ ಕೋಟಿ ಹಣ, ಈ ಹಣ ಎಲ್ಲೆಲ್ಲಿ ಬಳಕೆಯಾಯಿತು? ಬಳ್ಳಾರಿಯ ಚುನಾವಣೆ, ಲೋಕಸಭೆ ಚುನಾವಣೆ, ತೆಲಂಗಾಣದ ಚುನಾವಣೆ, ಹೀಗೆ ಹಣ ಬಳಕೆಯಾಯಿತು ಅನ್ನುವಂತ ಆರೋಪ ಇದ್ದು 20 ಕೋಟಿ ಸರ್ಕಾರಿ ಹಣ ಹಾಗಾದ್ರೆ ಬಳಕೆಯಾಯ್ತಾ? ವಾಲ್ಮೀಕಿ ನಿಗಮದ ಹಣದಲ್ಲೇ ಬಳ್ಳಾರಿ ಎಲೆಕ್ಷನ್ ನ ಖರ್ಚು ಮಾಡಿದ್ದಾರೆ. ಬಳ್ಳಾರಿಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ನಾಗೇಂದ್ರ. ಬಳ್ಳಾರಿ ಚುನಾವಣೆಗೆ 20 ಕೋಟಿ ಸರ್ಕಾರಿ ಹಣ ಬಳಕೆಯಾಗಿದೆ. ವಾಲ್ಮೀಕಿ ನಿಗಮದ ಹಣದಲ್ಲೇ ಬಳ್ಳಾರಿ ಎಲೆಕ್ಷನ್ ನಲ್ಲಿ ಖರ್ಚು ಮಾಡಿರೋದು. ಬಳ್ಳಾರಿಯನ್ನ ನಾಗೇಂದ್ರ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ ಬಳ್ಳಾರಿಯನ್ನ ಗೆಲ್ಲೋದಕ್ಕೆ. ಇಡೀ ಚಾರ್ಜ್ ಶೀಟ್ ನಲ್ಲಿ ಇಂಚಿಂಚು ಲೆಕ್ಕ ಬಯಲಾಗಿದೆ. ಬಳ್ಳಾರಿ ಎಲೆಕ್ಷನ್ಗೆ ನಿಗಮದ 20 ಕೋಟಿ 19 ಲಕ್ಷ ಹಣ ಬಳಕೆಯಾಗಿದೆ ಅನ್ನೋದರ ಬಗ್ಗೆ ಡಿಜಿಟಲ್ ಸಾಕ್ಷ್ಯ ಲಭ್ಯ ಆಗಿದೆ. ವಾಲ್ಮೀಕಿ ನಿಗಮದ ಹಣ ಎಲ್ಲೆಲ್ಲಿ ಯಾರ್ಯಾರಿಗೆ ತಲುಪಿತ್ತು, ಯಾರಿಂದ ಯಾರ ಕೈಗೆ ಹಣ ಬದಲಾವಣೆ ಆಗಿದೆ, ಇಡೀ ಚಾರ್ಜ್ ಶೀಟ್ ನಲ್ಲಿ ಅಕ್ರಮದ ಬಗ್ಗೆ ಉಲ್ಲೇಖ ಆಗಿದೆ. ವಾಲ್ಮೀಕಿ ನಿಗಮದ ಹಣ ಇದು. ಕೋಟಿ ಕೋಟಿ ಹಣ ಯಾರ್ಯಾರಿಗೆ ಹಂಚಿಕೆ ಆಯಿತು, ಯಾವ್ಯಾವ ರೂಪದಲ್ಲಿ ಹಂಚಿಕೆ ಆಯಿತು? ಈ ವಾಲ್ಮೀಕಿ ಹಣದಲ್ಲೇ ಹಾಗಾದ್ರೆ ನಾಗೇಂದ್ರ ಎಲೆಕ್ಷನ್ ಮಾಡಿದ್ರ? ಬಳ್ಳಾರಿ ಚುನಾವಣೆಗೆ 20 ಕೋಟಿ ಖರ್ಚು ಮಾಡಿದ್ದಾರೆ. 20 ಕೋಟಿ 19 ಲಕ್ಷ. ಅದೇ ಅಕ್ರಮ ದುಡ್ಡ ಹಾಗಾದ್ರೆ? ಡಿಜಿಟಲ್ ಸಾಕ್ಷ್ಯ ಸಿಕ್ಕಿದೆ. 20 ಕೋಟಿ ಬಳಕೆ ಆಗಿದ್ದರ ಬಗ್ಗೆ ಡಿಜಿಟಲ್ ಸಾಕ್ಷ್ಯ ಸಿಕ್ಕಿದೆ. ನಿಗಮದ ಹಣ ಎಲ್ಲೆಲ್ಲಿ ಯಾರ್ಯಾರಿಗೆ ತಲುಪ್ತು ಅನ್ನೋದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಇವತ್ತು ಇಡಿ ನಡೆಸಿದಂತ ರೇಡ್, ಸಂಸದ ಬಳ್ಳಾರಿ ಶಾಸಕರ ಮನೆ ಮೇಲೆ ರೇಡ್ ಆಗಿದೆ, ಅವರ ಕಚೇರಿ ಮೇಲೆ ರೇಡ್ ಆಗಿದೆ. ಇದು ಶಾಸಕರ ಭವನದ ನಾಗೇಂದ್ರ ಕೊಠಡಿ. ಇದು ಬಳ್ಳಾರಿ ಚುನಾವಣೆಗೆ 20 ಕೋಟಿ ಸರ್ಕಾರಿ ದುಡ್ಡು ಬಳಕೆಯಾಗಿರೋದು. ನಾಗೇಂದ್ರ ಸೂಚನೆ ಮೇರೆಗೆ ಚುನಾವಣೆಗೆ ಹಣ ಹಂಚಿಕೆ ಆಗಿರೋದು. ಹವಾಲಾ ಮೂಲಕ ಹಣ ತಂದು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದಾರೆ. ಹಣ ಹೇಗೆ ತಲುಪ್ತು ಅಂದ್ರೆ ಹವಾಲಾ ರೂಪದಲ್ಲಿ ಅನ್ನೋ ಉತ್ತರ ಸಿಗ್ತಾ ಇದೆ. ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಆಗಿದೆ. ಹಣ ಹಂಚಿಕೆಯ ಪಟ್ಟಿ ನಾಗೇಂದ್ರ ಮೊಬೈಲ್ನಲ್ಲಿ ಸಿಕ್ಕಿದೆ. ಹಣ ಹಂಚಿಕೆಯ ಬಗ್ಗೆ ಇಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ನಿಗಮದ 20 ಕೋಟಿ ದುಡ್ಡು 4 ಶಾಸಕರಿಗೆ ಹಂಚಿಕೆಯಾಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರಗೆ 5 ಕೋಟಿ 26 ಲಕ್ಷ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿಗೆ 5 ಕೋಟಿ 74 ಲಕ್ಷ. ಕಂಪ್ಲಿ ಶಾಸಕ ಗಣೇಶ್ಗೆ 4 ಕೋಟಿ 74 ಲಕ್ಷ ಹಣ ಹಂಚಿಕೆ ಆಗಿದೆ. ಎಸ್ ಟಿ ಶ್ರೀನಿವಾಸ್ಗೆ 4 ಕೋಟಿ 44 ಲಕ್ಷ ಹಣ ಹಂಚಿಕೆಯಾಗಿದೆ. ಬಳ್ಳಾರಿ ಚುನಾವಣೆಗೆ ಸರ್ಕಾರಿ ದುಡ್ಡು ಬಳಕೆಯಾಗಿದ್ದು ಕೋಟಿ ಕೋಟಿ ಹಣ ಶಾಸಕರಿಗೆ ಹೋಗಿದೆ. ಕಾಂಗ್ರೆಸ್ಸಿನ 4 ಶಾಸಕರ ಕ್ಷೇತ್ರಗಳಿಗೆ ಒಟ್ಟು 20 ಕೋಟಿ. ಅದರಲ್ಲಿ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರಗೆ 5 ಕೋಟಿ 26 ಲಕ್ಷ. ಬಳ್ಳಾರಿ ಶಾಸಕರಿಗೆ ಹಂಚಿಕೆ ಆಗಿರೋದು ನಾರಾ ಭರತ್ ರೆಡ್ಡಿ, ಬಳ್ಳಾರಿ ನಗರ ಶಾಸಕ, ಇವರಿಗೆ ಹೋಗಿರೋ ದುಡ್ಡು 5 ಕೋಟಿ 74 ಲಕ್ಷ. ಕಂಪ್ಲಿ ಶಾಸಕ ಗಣೇಶ್ಗೆ 4 ಕೋಟಿ 74 ಲಕ್ಷ ಹಣ ಹೋಗಿದೆ. ಇನ್ನು ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ಗೆ 4 ಕೋಟಿ 44 ಲಕ್ಷ ಹಣ ಹಂಚಿಕೆಯಾಗಿದೆ. ಕೋಟಿ ಕೋಟಿ ಹಣ ಹಂಚಿಕೆಯಾಗಿರೋದು ಬಯಲಿಗೆ ಬರ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಚುನಾವಣೆಗೆ ಬಳಕೆಯಾಗಿದ್ದು ನಿಗಮದ ದುಡ್ಡು, ವಾಲ್ಮೀಕಿ ನಿಗಮದ ದುಡ್ಡು ಲೋಕಸಭೆ ಚುನಾವಣೆಯಲ್ಲಿ ಖರ್ಚು ಮಾಡಿದ್ದಾರೆ. ಸರ್ಕಾರಿ ದುಡ್ಡನ್ನೇ ಬಳಸಿಕೊಂಡು ಚುನಾವಣೆ ಗೆದ್ದಿದೆ ಕಾಂಗ್ರೆಸ್. ಬಳ್ಳಾರಿ ಚುನಾವಣೆಗೆ 20 ಕೋಟಿ ಹಣ ನಿಗಮದ ಹಣ. ಇಡೀ ಚಾರ್ಜ್ ಶೀಟ್ ನಲ್ಲಿ ಹಣ ದುರ್ಬಳಕೆಗೆ ಸಾಕ್ಷ್ಯ ಇದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20 ಕೋಟಿ ರೂಪಾಯಿ ಬಳಕೆ ಆಗಿದ್ದರ ಬಗ್ಗೆ, ಪ್ರತಿ ಮತದಾರರಿಗೆ 200 ರೂಪಾಯಿ ಹಂಚಿಕೆ ಆಗಿದೆ. ಬೂತ್ ಮಟ್ಟದಲ್ಲಿ ಇಂತಿಷ್ಟು ಅಂತ ಹಣವನ್ನ ಹಂಚಿಕೆ ಮಾಡಿದ್ದಾರೆ. ಇಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ದಾಖಲೆಗಳ ಸಮೇತ ಬಯಲಾಗಿದೆ. ಬಳ್ಳಾರಿ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ದುಡ್ಡು ಬಳಕೆಯಾಗಿದ್ದು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗಿದೆ, ಚುನಾವಣೆಯಲ್ಲಿ ಕ್ಷೇತ್ರವಾರು ಎಷ್ಟು ಹಣವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದರ ನಂಬರ್ಸ್ಗಳು ಸಿಗ್ತಾ ಇದೆ.
ಒಟ್ಟು ಇರುವಂತ ಬೂತ್ 235. ಮತದಾರರು 2,50,112. ಪ್ರತಿಯೊಬ್ಬರಿಗೂ 200 ರೂಪಾಯಿನಂತೆ 5 ಕೋಟಿ ಹಂಚಿಕೆ ಆಗಿದೆ. ಬೂತ್ ಒಂದಕ್ಕೆ 10,000 ರೂಪಾಯಿ. 235 ಬೂತ್ಗಳಿದೆ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ್ದಿದು. ಬಳ್ಳಾರಿ ಚುನಾವಣೆಗೆ ಬಳಕೆಯಾಗಿರೋದು ವಾಲ್ಮೀಕಿ ನಿಗಮದ ದುಡ್ಡು. ಬಂದಂತಹ ದುಡ್ಡು ಕೋಟಿ ಕೋಟಿ ಲೆಕ್ಕದಲ್ಲಿ ಶಾಸಕರಿಗೆ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.